ನಮಸ್ತೆ, ನನ್ನ ಹೆಸರು ಅಭಿಷೇಕ್. ಇವತ್ತು ನಾನು ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಏನು, ಯಾಕೆ ನಾವು ಫರ್ಟಿಲಿಟಿ ಪ್ರಿಸರ್ವ್ ಮಾಡಬೇಕು, ಯಾಕೆ ಮಾಡ್ತಾರೆ, ಎಷ್ಟು ಏಜಿಂದ ಎಷ್ಟು ಏಜ್ವರೆಗೂ ನಾವು ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡ್ಕೊತೀವಿ ಅನ್ನೋದನ್ನು ನಾನು ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ಯಾಕೆ ಎಂಥವ್ರಿಗೆ ನಾವು ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ಸೊ ಫಸ್ಟು ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳಿದರೆ, ನಿಮ್ಮ ಒಂದು ಏನು ರಿಪ್ರೊಡಕ್ಟಿವ್ ಸ್ಪಮ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಆಮೇಲೆ ಎಂಬ್ರಿಯೋಸ್ ಆಗಿರ್ಬೋದು, ರಿಪ್ರೊಡಕ್ಟಿವ್ ಟಿಶ್ಯೂಸ್ ಆಗಿರ್ಬೋದು, ಇಷ್ಟನ್ನು ನಾವು ಪ್ರಿಸರ್ವ್ ಮಾಡಿ ನೆಕ್ಸ್ಟು ಇನ್ ಫ್ಯೂಚರ್ಗೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋ ಥರ ನಾವು ಪ್ರಿಸರ್ವ್ ಮಾಡ್ತೀವಿ. ಸೊ ಇದರಿಂದಾಗಿ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ IVF ಟ್ರೀಟ್ಮೆಂಟ್ ಆಗಲಿ, ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ ತೊಗೊಳಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಎಂಥವ್ರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, 30 to 40 ಇಯರ್ಸ್ ಏಜಲ್ಲಿ ಇಂಥ ಈ ಒಂದು ಏಜ್ ಬಿಟ್ವೀನ್ ಏಜ್ ಅವ್ರಿಗೆ ನಾವು ಫರ್ಟಿಲಿಟಿ ಪ್ರಿಸರ್ವೇಷನ್ ಅವಶ್ಯಕತೆ ಇರುತ್ತೆ. ಯಾಕೆ ಅಂತ ನಾನು ಹೇಳಿದ್ರೆ, ಒಂದು ಏಜ್ ಫ್ಯಾಕ್ಟರ್. ಏಜಲ್ಲಿ ಕೆರಿಯರ್ ಗೋಲ್ಸ್ ಇರುತ್ತೆ, ಮದುವೆ ಆಗಿರಲ್ಲ, ಒಂದು ಹುಡುಗಿ ಸಿಕ್ಕಿರಲ್ಲ, ಸೊ ಏಜ್ ಆಗ್ತಾ ಇರುತ್ತೆ. ಅಂಥವರು ಈ ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಿಸಿದ್ರೆ ಒಳ್ಳೆಯದು. ಇನ್ ಫ್ಯೂಚರ್ ಏನಾದರೂ ಮದುವೆ ಆಗಿ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಅದನ್ನು ಬೇಕಾದ್ರೆ ನೀವು ಏನು ಪ್ರಿಸರ್ವ್ ಮಾಡಿಸಿರ್ತೀರ ಅದ್ರ ಮುಖಾಂತರ ನೀವು ಒಳ್ಳೆ ಹೆಲ್ತಿ ಬೇಬಿನ ಪಡಿಬೋದು. ಸೊ ಇದೊಂದು. ಇನ್ನೊಂದು ರಿಪ್ರೊಡಕ್ಟಿವ್ ಹೆಲ್ತ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳಿಗೆ ಎಂಡೋಮೆಟ್ರಿಯೋಸಿಸ್ಸಿಂದಾಗಲಿ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಅಂಥವರು ಅವರ ಒಂದು ಎಗ್ಗನ್ನಾಗಲಿ ಓವರಿ ಟಿಶ್ಯೂಸ್ ಆಗಲಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಅವರು ಮತ್ತೆ ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಇನ್ನೊಂದು ಅಂತ ಹೇಳಿದ್ರೆ, ಈಗ ಮೋಸ್ಟ್ಲಿ ಈಗ ರೀಸೆಂಟ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಹೆಲ್ತ್ ಕಂಡೀಷನಲ್ಲಿ ಕ್ಯಾನ್ಸರ್ಸ್ ಡಿಸೀಸ್ ಜಾಸ್ತಿ ಇದೆ. ಸೊ ಅಂಥ ಪೇಷಂಟು ಕೀಮೊಥೆರಪಿ, ರೇಡಿಯೇಷನ್ಸ್ ಅಂತ ಹೋಗ್ತಾರೆ. ಸೊ ಅಂಥ ಪೇಷಂಟ್ ಏನು ಮಾಡ್ತಾರೆ, ಬಿಫೋರ್ ಕೀಮೊಥೆರಪಿ ರೇಡಿಯೇಷನ್ಸ್ ಮಾಡಿಸೋಕ್ಕಿಂತ ಮುಂಚೆ ಅವರು ಸ್ಪಮ್ ಆಗಲಿ, ಎಗ್ ಆಗಲಿ, ಓವರಿನ್ ಟಿಶ್ಯೂಸ್ ಆಗಲಿ ಪ್ರಿಸರ್ವ್ ಮಾಡಿಟ್ಟು ಆಮೇಲೆ ಕೀಮೊಥೆರಪಿ ಟ್ರೀಟ್ಮೆಂಟ್ ಆದಮೇಲೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅವ್ರು ಮತ್ತೆ ರೀಇಂಪ್ಲಾಂಟ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಆಗ್ಬೋದು. ಸೊ IVF ಟ್ರೀಟ್ಮೆಂಟು ತೊಗೋಬೋದು. ಇದರಿಂದ ಏನು ಮಗುಗೂ ಆಗಲಿ ಅವರಿಗೆ ಆಗಲಿ ಏನೂ ಎಫೆಕ್ಟ್ ಆಗೋದಿಲ್ಲ. ಇನ್ನೊಂದು ಟ್ರಾನ್ಸ್ಜೆಂಡರ್ ಕೇರ್ ಅಂತ ಹೇಳ್ತೀವಿ. ಸೊ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಾಗಲಿ ಆ ಥರ ಕಂಡೀಷನ್ಸ್ ಇದ್ದಾಗ ನಾವು ಸ್ಪಮ್ಮು ಎಗ್ಗನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದು. ಸೊ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ, ಆಟೋಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಈಗಿನ ಗಂಡಸರಲ್ಲಾಗಲಿ ಹೆಣ್ಮಕ್ಳಲ್ಲಾಗಲಿ. ಸೊ ಇಲ್ಲಿ ಲೂಪಸ್ ಮತ್ತು ನಿಮಗೆ ರುಮ್ಯಾಟಿಡ್ ಆರ್ಥ್ರೈಟಿಸ್ ಅಂತೇಳಿ ಬರುತ್ತೆ. ಅದರಿಂದ ಆ ಟ್ರೀಟ್ಮೆಂಟ್ ನೀವು ತೊಗೋಬೇಕಾದ್ರೆ ಫರ್ಟಿಲಿಟಿ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಈ ಕಂಡೀಷನಲ್ಲಿ ಇದ್ದಾಗ ನೀವು ಸ್ಪಮ್ ಆಗಲಿ ಎಗ್ ಆಗಲಿ ಪ್ರಿಸರ್ವ್ ಮಾಡಿಸಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಫಿನಿಷ್ ಆದಮೇಲೆ ನೀವು ಬೇಕಾದ್ರೆ ಮತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಇದನ್ನು ನೀವು ನಿಮ್ಮ ಗ್ಯಾಮೆಟ್ಸ್ನ ಯೂಸ್ ಮಾಡ್ಕೋಬೋದು.